ಹಾಯ್ ಸ್ನೇಹಿತರೆ, ನಮಸ್ಕಾರ. ಇದು ವಿವೋ Y21 ಮಾಡೆಲ್ ನೀವು ನೋಡ್ತಿರ್ಬೋದು. ಸ್ನೇಹಿತರೆ, ಈ ಫೋನ್ ಏನಾಗುತ್ತಂದರೆ ನಾವು ಫೋನ್ ಆನ್ ಮಾಡಿದ ತಕ್ಷಣವೇ ರೀಸ್ಟಾರ್ಟ್ ಆಗ್ತಾನೆ ಇರುತ್ತೆ. ಇನ್ ಕೇಸ್ ಆ ಫೋನ್ ಆನ್ ಆದಮೇಲೂ ನಾವು ಪಾಸ್ವರ್ಡ್ ಎಂಟ್ರಿ ಮಾಡ್ತೀವಿ. ನೋಡಿ, ಈಗ ಒಂದು ನಿಮಿಷ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ಸ್ವಲ್ಪ ಬ್ರೈಟ್ನೆಸ್ ಇನ್ಕ್ರೀಸ್ ಮಾಡ್ತೀನಿ. ಓಕೆ, ಆಯಿತು. ಈಗ ನೋಡಿ, ಈ ಫೋನ್ನ ಪಾಸ್ವರ್ಡ್ ಹಾಕ್ತೀನಿ. ಓಕೆ ಮಾಡಿದೆ. ನೋಡಿ, ನಿಮಗೆ ಫೋನ್ ಸ್ಟಾರ್ಟಿಂಗ್ ಅಂತ ಬರುತ್ತೆ. ಇಮಿಡಿಯೇಟ್ ನಿಮಗೆ ಸ್ವಿಚ್ ಆಫ್ ಆಗುತ್ತೆ. ನೋಡಿ, ಸ್ವಿಚ್ ಆಫ್ ಆಯಿತು. ಸೊ ಈ ಥರ ಬಂದರೆ ಏನು ಪ್ರಾಬ್ಲಮ್ ಅಂತ ಹೊಸಬರಿಗೆ, ಆ್ಯಕ್ಚುಲಿ ಮೊಬೈಲ್ ಟೆಕ್ನಿಷಿಯನ್ಸ್ಗೆ ಏನು ಮಾಡಬೇಕು ಅಂತ ಒಂದಾನೊಂದು ಪ್ರಯತ್ನ ಮಾಡ್ತಾರೆ. ಸೊ ಹೊಸಬರಿಗೆ, ಮೊಬೈಲ್ ಫೀಲ್ಡಲ್ಲಿರೋರಿಗೆ ಈ ಥರ ಬಂದಾಗ ಏನು ಮಾಡಬೇಕು ನೋಡಿ, ಇದು ರಿಪೀಟಾಗಿ ರೀಸ್ಟಾರ್ಟ್ ಆಗ್ತಾನೆ ಇರುತ್ತೆ. ನೋಡಿ, ನನಗೆ ಅದಕ್ಕೆ ಚಾರ್ಜರ್ ಕನೆಕ್ಟ್ ಮಾಡಿದ್ದು ನೋಡಿ, ಕೆಳಗಡೆ ನೀವು ನೋಡ್ತಿರ್ಬೋದು. ಈಗ ಚಾರ್ಜರ್ ಕನೆಕ್ಟ್ ಮಾಡಿ ಆನ್ ಮಾಡ್ತೀನಿ. ನೋಡಿ, ಆನ್ ಆಯಿತು. ನೋಡಿ, ಚಾರ್ಜರಲ್ಲಿ ಈ ಫೋನು ಸ್ವಿಚ್ ಆಫ್ ಆಗೋಲ್ಲ. ನೋಡಿ, ಈಗ ಫೋನ್ ಸ್ಟಾರ್ಟಿಂಗ್ ಅಂತ ಬರುತ್ತೆ. ಬಂದಮೇಲೆ ನೋಡಿ, ಅಲ್ಲಿ ಚಾರ್ಜಿಂಗ್ ಎಲ್ಲ ತೋರಿಸ್ತಾ ಇದೆ. ನೋಡಿ, ನಿಮಗೆ ಆ ಚಾರ್ಜಿಂಗ್ ತೋರಿಸ್ತಾ ಇದೆ. ಈ ಚಾರ್ಜರಲ್ಲಿ ನಮಗೆ ಫೋನ್ ಅನ್ನೋದು ಸ್ವಿಚ್ ಆಫ್ ಆಗೋಲ್ಲ, ಪ್ರಾಪರಾಗಿ ವರ್ಕ್ ಆಗುತ್ತೆ. ಬಟ್ ನಾವು ಏನಾದರೂ ಈಗ ಚಾರ್ಜರ್ ರಿಮೂವ್ ಮಾಡಿದ್ರೆ ಇಮಿಡಿಯೇಟ್ ಆಫ್ ಆಗುತ್ತೆ. ನೋಡಿ, ಈಗ ನಾನು ಚಾರ್ಜರ್ ರಿಮೂವ್ ಮಾಡ್ತೀನಿ. ನೋಡಿ, ಸ್ವಿಚ್ ಆಫ್ ಆಯಿತು. ಸೊ ಇದು ಮತ್ತೆ ಆ ಫೋನು ಮತ್ತೆ ರಿಪೀಟಾಗಿ ರೀಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಪಟಾಪಟ್ ಅಂತ ಇದಕ್ಕೆ ಸೊಲ್ಯೂಷನ್ ಹೇಳ್ತೀನಿ. ಸೊ ಫಸ್ಟು ನೀವು ಆ ಬ್ಯಾಕ್ ಕ್ಯಾಪ್ನ ತುಂಬ ಕಡಿಮೆ ಹೀಟ್ ಮಾಡಿಕೊಂಡು ಆ ಬ್ಯಾಕ್ ಕ್ಯಾಪ್ನ ರಿಮೂವ್ ಮಾಡಿ ಫಸ್ಟು. ಯಾಕಂದರೆ ಈಗ ಬರೋ ಕ್ಯಾಪ್ಸ್ ಎಲ್ಲ ತುಂಬ ಲೋಕಲ್ಸ್ ಇರುತ್ತೆ. ಆ ಡ್ಯಾಮೇಜ್ ಆದರೆ ಮತ್ತೆ ನಮ್ಮ ಕೈಯಿಂದ ಹೊಸ ಕ್ಯಾಪ್ ಹಾಕ್ಕೊಡ್ಬೇಕಾಗುತ್ತೆ. ಸೊ ಮತ್ತು ಆ ಸ್ಕ್ರೂಸ್ ಎಲ್ಲ ನೀಟಾಗಿ ಓಪನ್ ಮಾಡಿಬಿಟ್ಟು ಎಲ್ಲ ಸೈಡ್ಗೆ ಎತ್ತಿಡಿ. ಓಕೆ, ಇದು ಸ್ವಲ್ಪ ಲೆಂತಿ ಪ್ರೋಸೆಸ್ಸೇ. ಸೊ ನಾನು ಸ್ವಲ್ಪ ಶಾರ್ಟ್ ಮಾಡಿ ನಿಮಗೆ ಅದನ್ನ ವೀಡಿಯೋ ಹಾಕಿದ್ದೀನಿ. ಇದನ್ನೆಲ್ಲ ಫೋನ್ ಓಪನ್ ಮಾಡೋದು ಇದೆಲ್ಲ ಸುಮ್ಮನೆ ಒಂದು 5 ನಿಮಿಷ ಆಗಿದ್ರೆ ಸುಮ್ಮನೆ 5 ನಿಮಿಷದಲ್ಲಿ ವೀಡಿಯೋನ ಮುಗಿಸಿರ್ತೀನಿ. ಸೊ ಅದೆಲ್ಲ ನೀಟಾಗಿ ಓಪನ್ ಮಾಡ್ಕೊಳ್ಳಿ. ಇಲ್ಲೆಲ್ಲ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಎಲ್ಲ ಇರುತ್ತೆ, ಅದೆಲ್ಲ ತೆಗಿಬೇಕಾದ್ರೆ ಹುಷಾರು, ಕಟ್ ಆಗಿಬಿಡುತ್ತೆ. ಸೊ ಇಲ್ಲಿ ಮತ್ತೆ ನೋಡಿ, ಬ್ಯಾಟ್ರಿ ಮೇಲೆ ಯೆಲ್ಲೋ ಟೇಪ್ ಇದೆಯಾ, ರಿಮೂವ್ ಮಾಡಿ. ಸೊ ಈ ಫೋನಲ್ಲಿ ನಾವು ಬ್ಯಾಟ್ರಿ ರಿಮೂವ್ ಮಾಡಿಬಿಡೋಣ ಫಸ್ಟು. ಸೊ ಬ್ಯಾಟ್ರಿ ರಿಮೂವ್ ಮಾಡ್ಬೇಕಾದ್ರೆ ಈ ಕೆಳಗಡೆ ಡಿಸ್ಪ್ಲೇ ಕನೆಕ್ಟರ್ ಸ್ಟ್ರಿಪ್ಪು, ಚಾರ್ಜಿಂಗ್ ಕನೆಕ್ಟರ್ ಸ್ಟ್ರಿಪ್ ಇರುತ್ತೆ, ಅದು ಹುಷಾರಾಗಿ ತೆಗೀರಿ. ಇಲ್ಲಾಂದರೆ ಕಟ್ ಆಗಿಬಿಟ್ರೆ ಮತ್ತೆ ಅವೆಲ್ಲ ಹೊಸದು ಹಾಕ್ಕೊಡ್ಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ಇದು 0 ಆಂಪ್ ರಿಜಿಸ್ಟರ್ ಅಂತಾರೆ, ಬ್ಯಾಟ್ರಿಯಲ್ಲಿರುತ್ತೆ. ಇದನ್ನು ರಿಮೂವ್ ಮಾಡಿ. ನೀವು ರಿಮೂವ್ ಮಾಡಿಬಿಟ್ಟು ಅಲ್ಲಿಗೆ ಜಂಪರ್ ಮಾಡಿ, ಸಿಂಗಲ್ ಜಂಪರ್ ಮಾಡ್ಬೋದು ಅಥವಾ ಡಬಲ್ ಜಂಪರ್, ಈ ಥರ ಜಂಪರ್ ಮಾಡಿಬಿಟ್ಟು ನಂತರ ಅಲ್ಲಿಗೆ ಮತ್ತೆ ಆ ಯೆಲ್ಲೋ ಟೇಪ್ನ ಮತ್ತೆ ಮಾಡಿ. ಯಾಕಂದರೆ ಏನು ಪ್ರಾಬ್ಲಮ್ ಆಗ್ಬಾರ್ದು, ಶಾರ್ಟ್ ಗೀಟ್ ಏನಾಗ್ಬಾರ್ದು. ಸೊ ಜಂಪರ್ ಮಾಡಿಬಿಟ್ಟು ಮತ್ತೆ ಅದನ್ನ ಒಳಗಡೆ ಜಂಪರ್ ಮಾಡ್ತೀವಿ. ನಂತರ ಅದನ್ನ ಫೋಲ್ಡ್ ಮಾಡಿಬಿಟ್ಟು ಮತ್ತೆ ಮೇಲ್ಗಡೆ ಕೂಡ ಸೊ ಮೊದಲು ಆ್ಯಸ್ ಇಟ್ ಈಸ್ ಹೆಂಗಿತ್ತೋ ಯೆಲ್ಲೋ ಟೇಪು ಅದೇ ರೀತಿನ ಅದನ್ನ ಯಾರಿಗೂ ಗೊತ್ತಾಗ್ದಿರಂಗೆ ಕವರ್ ಮಾಡೋಣ. ಸೊ ಇಲ್ಲಿಗೆ ಈ ಕಂಪ್ಲೇಂಟ್ಗೆ ಸೊಲ್ಯೂಷನನ್ನು ಮುಗೀತು. ಯಾಕಂದರೆ ನಾನು ತುಂಬ ಫೋನ್ಸ್ ಮಾಡಿದ್ದೀನಿ, ಅದು 100% ಸಕ್ಸಸ್ಫುಲ್ ಆಗಿದೆ. ಈ ಫೋನ್ಗೂ ಈ ಸೊಲ್ಯೂಷನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇದು 100% ಸಕ್ಸಸ್ಫುಲ್ ಆಗುತ್ತೆ. ಸೊ ನಾವು ನೋಡೋಣ, ಈಗ ಬ್ಯಾಟ್ರಿ ಕನೆಕ್ಟ್ ಮಾಡಿಬಿಟ್ಟು ಈ ಫೋನ್ ಆನ್ ಆಗುತ್ತಾ ಇಲ್ಲೋ, ವರ್ಕ್ ಆಗುತ್ತೋ ಇಲ್ಲೋ ಅಂತ ಚೆಕ್ ಮಾಡೋಣ. ಫೋನ್ ಆನ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ವೆಯ್ಟ್ ಮಾಡಿ. ಯಾಕಂದರೆ ಈ ಫೋನ್ಗೆ ನೀವು ಬೇರೆ ಆಪ್ಷನ್ ಇದೆಯಾ, ಬ್ಯಾಟ್ರಿ ಚೇಂಜ್ ಮಾಡ್ಬೋದು. ಸೊ ನಮ್ಮ ಹತ್ರ ಇಮಿಡಿಯೇಟ್ ಬ್ಯಾಟ್ರಿ ಇರಲ್ಲ. ಸೊ ಕಸ್ಟಮರ್ಗೆ ಇಮಿಡಿಯೇಟ್ ಬೇಕು ಅಂದಾಗ ಈ ರೀತಿ 0 ಆಂಪ್ ರಿಜಿಸ್ಟರ್ ತೆಗೆದುಬಿಟ್ಟು ನಾವು ಆನ್ ಮಾಡಿಕೊಟ್ರೆ ಅದು ನಮಗೆ ಒಂದಷ್ಟು ಅಮೌಂಟ್ ಬರುತ್ತೆ. ಕಸ್ಟಮರ್ ವಾಪಸ್ ಹೋಗೋಲ್ಲ, ಇಮಿಡಿಯೇಟ್ ಸಾಲ್ವ್ ಮಾಡಿಕೊಟ್ವಿ ಏನೋ ಒಂದು ಅವ್ರಿಗೂ ಇದಿರುತ್ತೆ. ನೋಡಿ, ಈಗ ಫೋನ್ ಈಸ್ ಸ್ಟಾರ್ಟಿಂಗ್ ಅಂತ ಬರ್ತಾ ಇದೆ. ಸೊ ಈಗ ಆಫ್ ಆಗುತ್ತೆ ಅಲ್ಲೋ ನೋಡೋಣ. ನೋಡಿ, ಮೇಲ್ಗಡೆ ಚಾರ್ಜಿಂಗ್ ಸಿಂಬಲ್ ನೋಡಿ, ಈಗ ಆಫ್ ಆಗಲಿಲ್ಲ. ಓಕೆ, ಸೊ ನಾನು ಒಂದು 5 ನಿಮಿಷ ಈ ಫೋನ್ನ ಚೆಕ್ ಮಾಡ್ತೀನಿ. ಚೆಕ್ ಮಾಡಿಬಿಟ್ಟು ಎಲ್ಲ ಪ್ರಾಪರಾಗಿ ವರ್ಕ್ ಆಗುತ್ತೆ, ಆಮೇಲೆ ನಾನು ಕಸ್ಟಮರ್ಗೆ ಕೊಡ್ತೀನಿ. ಇದು 100% ವರ್ಕಿಂಗ್ ಟ್ರಿಕ್ ಸ್ನೇಹಿತರೆ. ಇದು ನಿಮಗೆ ಫ್ರೀಯಾಗಿ ಯಾರೂ ಹೇಳ್ಕೊಡಲ್ಲ. ಸೊ ನಾನು ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಫ್ರೀಯಾಗಿ ಇದನ್ನೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಟ್ರಿಕ್ನ ಫಾಲೋ ಮಾಡಿ, ಆರಾಮಾಗಿ ಎಂಜಾಯ್ ಮಾಡಿ, ದುಡ್ಡು ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್.